ಮಕ್ಳು ನನ್ನ ಜೊತೆಗಿದ್ರೆ ಸಾಕು ಅಂತ ಕೇಳೋಳೆ ತಾಯಿ ಅಲ್ವಾ ಲೀಲಾ ಅವ್ರೆ? ನಾನ್ ಹಿಂಗ್ ಬದುಕ್ಬೇಕು, ನನ್ಗೆ ಇಷ್ಟ ಬಂದವ್ರ ಜೊತೆ ನಾನು ಹೋಗ್ಬೇಕು, ಅದಕ್ಕೋಸ್ಕರ ನನ್ನ ಮಕ್ಳು ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ನಾನು ಹಿಂಗ್ ಹೋಗ್ತೀನಿ. ಒಂಟು ಬಡಕ್ತನ ಯಾವಾಗ ಗೊತ್ತಾ? ಮದ್ವೆಗಿಂತ ಮುಂಚೆ. ಮದ್ವೆ ಆದ್ಮೇಲೂ ಅಂತಾನು ಅನ್ಕೊಳ್ಳೋಣ, ಮಕ್ಳಾದ್ಮೇಲೆ ಅಲ್ಲ ಲೀಲಾ ಅವ್ರೆ. ಅನ್ನಿಸ್ತಾ ಇದೆಯಾ ನಾನು ಓದ್ಬೇಕಿತ್ತು, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕಿತ್ತು ಅಂತ ಈಗ ಅನ್ನಿಸ್ತಾ ಇದೆಯಾ ಲೀಲಾ ಅವ್ರೆ? ಅನ್ನಿಸ್ತಾ ಇದೆಯಾ ಓದ್ಬೇಕಿತ್ತು, ನಾನು ನನ್ನ ಕೆಲ್ಸ ನಾನು ತಗೊಳ್ಬೇಕಿತ್ತು ಅಂತ ಮಾತಾಡ್ಬೇಕು ಲೀಲಾ ಅವ್ರೆ. ನಿಮ್ಮ ಮಗಳು ಅಥವಾ ನಿಮ್ಮ ಮಕ್ಕಳು ಏನ್ ಮೆಸೇಜ್ ಕಲ್ತ್ಕೋಬೇಕು ನಿಮ್ಮಿಂದ ಹೇಳಿ. ನನ್ನ ಕೊಲೀಗ್ಸ್ ತುಂಬಾ ಪ್ರಶ್ನೆ ಮಾಡ್ತಾ ಇದಾರೆ, ಸೊಸೈಟಿಗೆ ಏನ್ ಮೆಸೇಜ್ ಪಾಸ್ ಮಾಡ್ತಾರೆ ಅವ್ರು ಕೇಳಿ ಅಂತ. ನನಗೆ ಸೊಸೈಟಿಗೆ ನೀವು ಮೆಸೇಜ್ ಪಾಸ್ ಮಾಡೋದು ಬೇಡ, ನಿಮ್ಮ ಮಕ್ಳಿಗೆ ಏನ್ ಮೆಸೇಜ್ ಪಾಸ್ ಮಾಡ್ತೀರಾ ಅನ್ನೋದು ಬೇಕೀಗ. ನಿಮ್ಮ ಮಕ್ಳಿಗೆ ಫಸ್ಟ್ ಏನ್ ಮೆಸೇಜ್ ಪಾಸ್ ಮಾಡ್ತೀರಾ? ನನ್ನ ಮಕ್ಕಳು ಬಂದರೆ ನಾನು ನೋಡ್ಕೊತೀನಿ ಮ್ಯಾಮ್. ಮಕ್ಕಳು ಬಂದರೆ ನೋಡ್ಕೊಳ್ತೀನಿ ಅಷ್ಟೇ ಮ್ಯಾಮ್. ನನಗೂ ಇನ್ನೂ ವಾದ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ನನ್ನ ಮಂಜು ನಂಗೆ ಬಿಲ್ಕುಲ್ ಬೇಡ ಮ್ಯಾಮ್. ನನಗೆ ನನ್ನ ಮಕ್ಕಳು ಬಂದರೆ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಾನು ರೆಡಿ. ಸರಿ, ಈಗ ಎಲ್ಲಿಗೆ ಹೋಗ್ತೀರಾ? ಅವನು ಕರ್ಕೊಳ್ಳಿಲ್ಲ ಅಂದರೆ ನನ್ನ ದಾರಿ ನಾನು ನೋಡ್ಕೊತೀನಿ ಮ್ಯಾಮ್ ಅಷ್ಟೇ. ಅವನು ನನಗೆ ಬೇಡ ಅಂತ ಹೇಳಿಬಿಟ್ರೆ ಸ್ಟೇಷನಲ್ಲಿ ಕೊಟ್ಟರೆ ನನ್ನ ದಾರಿ ನಾನು ನೋಡ್ಕೊಂಡು. ನಿಮ್ಮ ವಿಚಾರಕ್ಕೆ ಸಂತೋಷ್ ಅವರ ತಾಯಿ ಮನೆ ಬಿಟ್ಟು ಹೋಗಿದ್ದಾರೆ, ಮಗನ್ ಮನೆ ಬಿಟ್ಟು ಹೋಗಿದ್ದಾರೆ. ನೀವಿಬ್ರು ಹೆಂಗ್ ನೆಮ್ಮದಿಯಾಗಿದ್ದೀರಾ ಮನೆಯಲ್ಲಿ? ನೆಮ್ಮದಿಯಾಗಿ ಎಲ್ಲಿರಕ್ಕೆ ಬರ್ತಾ ಇದ್ದಂಗೆ ನೀವು ಅತ್ತೆನ ಮನೆಯಿಂದ ಹೊರಗೆ ಹಾಕಿ, ಅತ್ತೆ ಆಗಲ್ಲ ಬಿಡಿ, ಅವ್ರು ನಿಮ್ಗೆ ಖಂಡಿತವಾಗ್ಲೂ ಆಗಲ್ಲ. ಸಾರಿ, ನಾನು ಈ ಪದ ಬಳಸಬಾರ್ದಿತ್ತು, ನಾನು ಈ ಪದ ತಗೊಳ್ತಾ ಇದ್ದೀನಿ. ಸಂತೋಷ್ ಅವರ ತಾಯಿಯ ಮನೆ ಬಿಟ್ಟು ಹೋಗಿದ್ದಾರೆ, ನೀವಿಬ್ರು ಹೇಗ್ ಮನೆಯಲ್ಲಿ ನೆಮ್ಮದಿಯಾಗಿರಕ್ ಸಾಧ್ಯ ಆಗತ್ತೆ? ಎಲ್ರು ನೆಮ್ಮದಿನೂ ಹಾಳಾಯ್ತಲ್ಲ ಮ್ಯಾಮ್. ಈಗ ನೀವೊಬ್ರು ಸರಿ ಆಗ್ಬಿಟ್ರೆ ಮೀನ್ಸ್ ನೀವು ಕೆಟ್ಟವ್ರಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ. ನೀವೊಬ್ರು ತಿದ್ಕೊಂಡ್ರೆ, ನೀವೊಬ್ರು ಗಟ್ಟಿ ಮನಸ್ಸು ಮಾಡ್ಕೊಂಡು ನನ್ನ ಮಕ್ಳಿಗೋಸ್ಕರ ನಾನು ಜೀವನ ಸವಸ್ತೀನಿ ಅಂತ ಅಂದ್ರೆ ನಿಮ್ಮ 3 ಜನ ಮಕ್ಕಳ ಭವಿಷ್ಯ ಬಂಗಾರ. ನಾನು ಬೇಕಾದ್ರೆ ಇಂಡಿಪೆಂಡೆಂಟ್ ಆಗಿ ಒಬ್ಳೇ ಇರ್ತೀನಿ ಮ್ಯಾಮ್, ಬಟ್ ನನ್ ಗಡ್ಡ ಬೇಡ ಅಷ್ಟೇ. ಹೇಳ್ರಿ ಮೇಡಮ್, ಎಷ್ಟು ಸಂಪಾದನೆ ಮಾಡಿ ಗೊತ್ತಿದೆ ನಿಮ್ಗೆ? ಬೆಂಗಳೂರು ಮೇಡಮ್ ಇದು. ನನ್ನ ಮಕ್ಕಳು ನನಗೆ ತಾಯಿ ಮನೆಗೆ ಹೋಗ್ತೀರಾ? ತಾಯಿ ಮನೆ ಸೇರಿಸ್ತಾರಾ? ಯಾರ ಮನೆಗಳಿಗೂ ಹೋಗಲ್ಲ ಮ್ಯಾಮ್. ನಂಗೆ ಯಾರು ಬೇಡ. ನನಗೆ ನಿಮ್ಮ ಮಕ್ಕಳು ನಿಮ್ಮಿಂದ ಏನ್ ನೋಡಿ ಕಲ್ತ್ಕೋಬೇಕು ಅಂತ ನೀವು ಉತ್ತರನೇ ಕೊಡ್ತಾ ಇಲ್ಲ ನನ್ಗೆ. ನನ್ನ ಬುದ್ಧಿ ಕಲಿಯೋದು ಬೇಡ ಮ್ಯಾಮ್. ಯಾಕೆ ಕಲಿಬಾರ್ದು? ಬೇಡ. ನನ್ನ ಜೀವನ ಅಂತೂ ಹಾಳಾಗಿದೆ, ನನ್ನ ಬುದ್ಧಿ ಕಲಿಯೋದು ನನ್ನ ಮಕ್ಕಳು ಬೇಡ. ಹಾಳಾಗಿಲ್ಲ, ಹಾಳು ಮಾಡ್ಕೋತಾ ಇದೀರಿ. ಇನ್ನೂ ಸಮಯ ಇದೆ ಲೀಲಾ ಅವ್ರೆ. ಈ ಟ್ಯಾಟೂ ತೋರಿಸಿ ಒಂದ್ಸಲ ಲೀಲಾ ಅವ್ರೆ. ಮಂಜು ಅಂತ ಹಾಕ್ಸ್ಕೊಂಡಿದ್ದೀರಿ. ಮಂಜು ಮತ್ತೆ ಇನ್ನೊಂದೇನು? LM ಅಂತ. LM ಅಂದ್ರೆ ಲೀಲಾ ಮಂಜು ಅಂತನಾ? ಏನ್ ಮಾಡ್ತೀರಿ ಟ್ಯಾಟೂನು? ನನ್ಗೆ ಅವನೇ ಬೇಡ ಅಂದ್ಮೇಲೆ ಆ ಟ್ಯಾಟೂ ಇಟ್ಕೊಂಡು ನಾನೇನು ಮಾಡಲಿ ಮ್ಯಾಮ್? ಏನ್ ಮಾಡ್ತೀರಿ ಅದನ್ನ? ನಾನು ರಿಮೂವ್ ಮಾಡಿಸ್ತೀನಿ ಮ್ಯಾಮ್. ಸಾಧ್ಯನಾ? ರಿಮೂವ್ ಎಲ್ಲ ಮಾಡ್ಬೋದಾ ಟ್ಯಾಟೂನ? ಅದ್ರ ಮೇಲೆ ಹಾಕಿಸ್ಕೊಂತೀನಿ. ಏನಂತ ಹಾಕಿಸ್ತೀರಾ? ಬೇರೆ ಏನಾದರೂ ಹಾಕಿಸ್ಕೊಂತೀನಿ. ಅದನ್ನ ಬೇಕಾದ್ರೆ ನಾನು ಸುಟ್ಟೆ ಹಾಕ್ಬಿಡ್ತೀನಿ ಮ್ಯಾಮ್. ನನ್ಗೆ ಅವನ ಹೆಸರು ಕೈ ಕುಯ್ಕೊಂಡಿರೋದು ಯಾಕೆ ಕುಯ್ಕೊಂಡಿದ್ರಿ? ಅವನ ಮೇಲೆ ಜಗಳ ಫುಲ್ಲು ಜಗಳ ಮಾಡ್ದ ಮ್ಯಾಮ್, ಅದಕ್ಕೋಸ್ಕರ ಕೈ ಕುಯ್ಕೊಂಡೆ. ಮಂಜುನೆ ಅದಕ್ಕೆ ಕೈ ಕುಯ್ಕೊಂಡ್ರಾ? ಹೌದು ಮ್ಯಾಮ್. ನನ್ಗೆ ಅವಾಗ್ಲಿಂದ ಸ್ವಲ್ಪ ಗಂಡ ಹೆಂಡ್ತಿನ ಲವರ್ಸ್ ರೀ, ಹಿಂಗೆಲ್ಲದಕ್ಕೂ ಹಿಂಗೆಲ್ಲ ಮಾಡ್ಕೊಳ್ತೀವಿ. ನಂಗೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಕೋಪ ಜಾಸ್ತಿ ಮ್ಯಾಮ್ ನನಗೆ. ಆ ಕೋಪ ಮಕ್ಕಳಾದ್ಮೇಲೆ ಕಡಿಮೆ ಆಗ್ಬೇಕಿತ್ತು ಮೇಡಮ್. ಮಕ್ಕಳಿಗೋಸ್ಕರ ಎಲ್ಲ ಸರಿ ಹಾಕ್ಬೇಕು. ಏನ್ ಹೇಳಿ, ಏನ್ ಕೇಳಲಿ? ಮಂಜು ಅವ್ರೆ, ನೀವುಂಟು ನಿಮ್ ಹೆಂಡತಿ ಉಂಟು, ಮಾತಾಡ್ಕೊಳ್ರಿ ಒಂದೆರಡು ನಿಮಿಷ. ಜೋರಾಗಿ ಮಾತಾಡ್ರಿ. ನಿಮ್ ಆಡಿಯೋ ಕೇಳಿಸ್ತಾ ಇಲ್ಲ ಮಂಜು ನಮ್ಗೆ. ನನ್ ಫ್ಲೇವರ್ ಲೀಲಾ ಮನೆಗ್ ಬಾ, ಇದನ್ ಬಿಟ್ಟು ಸ್ವಲ್ಪ ಕನ್ವಿನ್ಸ್ ಆಗಂಗ್ ಏನಾದ್ರು ಮಾತಾಡ್ರಿ ರೀ. ನಾನ್ ಮಾಡಿದ್ದೆಲ್ಲ ತಪ್ಪು, ಮನೆಗ್ ಬಾ ಒಪ್ಕೊಂಡಂತ ಮಾತಾಡ್ರಿ. ಮೇಡಮ್ ಮಾಡಿದೆಲ್ಲ ತಪ್ಪು ಲೀಲಾ, ಬಾ ಮನೆಗ್ ಬಾ, ಒಪ್ಕೊಂತೀನಿ ನಾನು. ನಿನ್ನ ಸುಮಂಗಲಿ ಆಗಿ ಅಲ್ಲೇ ನಾನು ಮದುವೆ ಆಗಿ ಬರ್ತೀನಿ ತಿರ್ಗಾ ನಾನು. ನೋಡು ನಿನ್ ಮಗ ಚಿಕ್ಕೋನು, ಅಮ್ಮ ಅಮ್ಮ ಅನ್ಕೊಂಡು ಮಲ್ಗೋನೆ ಕಣೆ, ಮಲ್ಕೊಂತಾನೆ ಇಲ್ಲ, ಹುಷಾರಿಲ್ಲ, ಬಂದ್ಬಿಡಲಿಲ್ಲ. ಕಳ್ಸು ನನ್ನ ಮಕ್ಕಳನ್ನ. ಚಿಕ್ಕೋನ್ ಕಣೆ, ನನಗ್ ನೀನ್ ಬೇಡ. ನೀನ್ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನನಗ್ ನೀನ್ ಬೇಡ ಅಷ್ಟೇ. ನನ್ ನೋಡೋ ಜನ ನನಗ್ ಕೆಟ್ಟೋಳು ಅಂದ್ರು ನನಗ್ ಪರವಾಗಿಲ್ಲ, ಆದ್ರೆ ಬಿಲ್ಕುಲ್ ನನಗ್ ನೀನ್ ಬೇಡ ಅಷ್ಟೇ. ನನ್ನ ನಿರ್ಧಾರ ಇಷ್ಟೇ. ಯಾರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅಷ್ಟೇ, ಯಾರು ಏನೇ ಹೇಳಿದ್ರು ಅಷ್ಟೇ, ನನಗೆ ನೀನು ಬಿಲ್ಕುಲ್ ಬೇಡ ಅಷ್ಟೇ.
ಬನ್ರಿ ಅಮ್ಮ ಬೇಕು ಅಂದರೆ ಬಂದ್ಬಿಡಿ ನೀವು, ನಾನು ಸಾಕೊಂತೀನಿ. ಕಷ್ಟನೋ ಸುಖನೋ ನಾನು ಹೆಂಗೋ ನೋಡ್ಕೊತೀನಿ. ನಿಮ್ಮ ಅಪ್ಪನ ಜೊತೆ ಇರ್ತೀನಿ ಅಂತ ಮಾತ್ರ ಕನಸು ಕಾಣ್ಬೇಡಿ ನೀವು. ನೀವು ಮಕ್ಳಿಗೆ ಒಳ್ಳೆ ದಾರಿ ಹೇಳ್ಕೊಡೋ ಬಿಟ್ಟು ಮಕ್ಳಿಗೆ ಬೇಡವಾಗಿರೋದನ್ನ ಹೇಳ್ತಾ ಇದ್ದೀರಲ್ಲಿ. ಬೇಡ ಅಂತಾನೆ ಹೇಳ್ತಾ ಇದೀನಲ್ಲ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತಾರೆ. ಆ ಪದಕ್ಕೆ ಅರ್ಥ ಗೊತ್ತಾ ಹೋಗ್ಲಿ ನಿಮ್ಗೆ? ಆ ತರ ಆಗ್ಬಿಟ್ಟಿದೆ ಮ್ಯಾಮ್. ನನ್ನ ಪರಿಸ್ಥಿತಿ ಮನಸ್ಥಿತಿ ಎಲ್ಲ ಏನಾಗಿದೆ ರೀ? ಪ್ರಪಂಚದಲ್ಲಿ ಯಾವ ಗಂಡನು ಕುಡ್ದೇ ಇಲ್ವಾ? ತಪ್ಪು, ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಯಾವ ಗಂಡನು ಹೊಡೆದೇ ಇಲ್ವಾ? ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಕಾರಣ ಇಟ್ಕೊಂಡು ಏನೋ ನೀವು ಬಿಟ್ಟು ಹೋಗ್ಲೇಬೇಕು ಅನ್ನೋದು ನಿರ್ಧಾರ ಮಾಡ್ಕೊಂಡು ಮಕ್ಳನ್ನ ನೋಡ್ತಾ ಇಲ್ವಲ್ಲ, ಅದು ಸರಿ ಇಲ್ಲ. ಅದು ಸರಿ ಇಲ್ಲ ಲೀಲಾ ಅವ್ರೆ. ಈಗ ಮ್ಯಾಮ್ ನೀವು ಇಷ್ಟ ಹೇಳ್ತಿದ್ದೀರಲ್ವಾ, ಮಕ್ಕಳ ಮುಖ ನೋಡಿ 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 ಅಂತ. ನೋಡ್ಲೇಬೇಕು. ನಾನೇ ಆಯ್ತು ಮ್ಯಾಮ್. ಈಗ ನಾನು ಮೊನ್ನೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ನಲ್ಲ, ಅವತ್ತು ನನ್ನ ಪ್ರಾಣನೇ ಹೋಗ್ಬಿಟ್ಟಿದ್ರೆ ಮಕ್ಳಿಗೆ ಯಾರು ಆಗ್ತಿದ್ರು ಅಲ್ವಾ? ನಾನು ಅಲ್ಲಿ ಅಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿದಾರಂತ ಕಾಲ್ ಮಾಡಿದ್ರು ಕೂಡ ಗಂಡ ಅನ್ನಿಸ್ಕೊಂಡಿರೋನು ಸತ್ರೆ ಸಾಯ್ಲಿ ಅಂತ ಹೇಳಿದಾದ್ಮೇಲೆ ಇವಾಗ ತಾಯಿ ಬೇಕು ಅಂತ ಏನಕ್ಕೆ ಬರ್ತಾ ಇದ್ದಾನೆ ಅವನು? ಅವ್ರಿಗೆ ವಿಷಯ ಗೊತ್ತಿರ್ಲಿಲ್ವಂತಲ್ರಿ? ಯಾರ್ ಮ್ಯಾಮ್ ಹೇಳಿದ್ದು? ಇಡೀ ಬಸಂಪುರಕ್ಕೆ ಗೊತ್ತಾಗಿದೆ. ಕಾನ್ಶಿಯಸ್ ಇರ್ಲಿಲ್ಲ, ಜ್ಞಾನನೇ ಇರ್ಲಿಲ್ಲ. ಮಲಗದೆ ಅಂದ್ರಲ್ಲ ನೀವು. ಹೇಳ್ದವ್ರು ಎಲ್ಲ ಅಲ್ಲಿ ಇಡೀ ಬಸಂಪುರನೇ ಗೊತ್ತಾಗಿದೆ. ಅವನು ಗೊತ್ತಿಲ್ಲ ಅಂದ್ರೆ ಯಾರು ನಂಬ್ತಾರೆ ಮ್ಯಾಮ್ ಹೇಳಿ ನೀವೇ? ಅವಾಗೆ ಬೇಡ ಅಂತ ಬೇಡ ಮ್ಯಾಮ್. ಅವ್ನ್ ತಪ್ಪ ಅವ್ನ್ ಕಾಲ್ ಇಟ್ಕೊಂಡ್ರು ಅಷ್ಟೇ, ಇನ್ನೊಂದ್ ಮಾಡಿದ್ರು ಅಷ್ಟೇ. ಸರಿ ಆಯ್ತ್ರಿ, ನೀವು ಇಂಡಿಪೆಂಡೆಂಟ್ ಆಗಿ ದುಡೀರಿ, ನಿಮ್ ಗಂಡಂಗ್ ಹೆಂಡತಿ ಆಗ್ಬಿಡ್ರಿ. ಬಟ್ ಸದ್ಯಕ್ಕೆ ನಿಮ್ ಇಂಡಿಪೆಂಡೆಂಟ್ ಆಗಿ ದುಡಿಯೋ ತನಕ ಆ ಮನೇಲಿದ್ದು ಮಕ್ಳು ನೋಡ್ಕೊಳ್ರಿ. ಮನೇಲೂ ಇರಲ್ಲ ಮ್ಯಾಮ್ ನಾನು. ಅವನ್ ಮನೇಲಿ ಮಾತ್ರ ನಾನ್ ಇರಲ್ಲ. ನಾನು ಬಾಡಿಗೆ ಕಟ್ಟೋದು ಹೇಗೆ ಅಂತ ಗೊತ್ತಾ ಹೋಗ್ಲಿ? ಬೆಂಗಳೂರಿನಲ್ಲಿ ಮನೆ ಬಾಡಿಗೆ ಎಷ್ಟಿದೆ ಅಂತ ಗೊತ್ತಾ? ನಾನು ಕಷ್ಟದಿಂದಾನೇ ಬಂದಿರೋದು ಮ್ಯಾಮ್. ಸುಖದಿಂದ ನಾನು ದುಡ್ದು ಗೊತ್ತಿಲ್ವಲ್ಲ ನಿಮ್ಗೆ? ನಮ್ಮ ಅಪ್ಪನೂ ಡ್ರೈವರೇ. ನಮ್ಮ ಅಪ್ಪನೂ ತುಂಬಾ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ದಾರೆ ಮ್ಯಾಮ್. ನಮ್ಮನ್ನ ನಿಮ್ಮ ಅಪ್ಪ ಕಷ್ಟಪಟ್ಟು ದುಡಿಯೋಕೋ, ನಿಮ್ಮ ತಾಯಿ ಕಷ್ಟಪಟ್ಟು ದುಡಿಯೋಕೋ, ಅದನ್ನ ಕಷ್ಟ ಅಂತ ಹೇಳ್ಕೊಂಡು ಅಲ್ಲಿ ತಿಂದ್ಕೊಂಡು ಸುಮ್ನಿರೋಕೋ ವ್ಯತ್ಯಾಸ ಇದೆ ಮೇಡಮ್. ನಿಮ್ಮ ನಿರ್ಧಾರದಿಂದ ನಿಮ್ಮ ಮಕ್ಕಳು ಉಪವಾಸ ಸಾಯ್ಬೇಕಾ? ಬೀದಿಗೆ ಬರ್ಬೇಕಾ? ತಬ್ಲಿಗಳಾಗ್ಬೇಕಾ? ಮಕ್ಕಳ ವಿಚಾರದಲ್ಲಿ ನಾನು ಮೋಸ ಮಾಡಿದೀನಿ ನಿಜ. ಆದ್ರೆ ನನ್ನ ಗಂಡನ ವಿಚಾರದಲ್ಲಿ ನಾನು ಒಪ್ಕೊಳಕ್ ನಾನು ರೆಡಿ ಇಲ್ಲ ಮ್ಯಾಮ್. ಬಿಲ್ಕುಲ್ ನನ್ಗೆ ಅವ್ನು ಬೇಡ. ಮಕ್ಕಳ ವಿಚಾರದಲ್ಲಿ ನಾನು ಒಪ್ಕೊಂತೀನಿ, ನಾನು ತಪ್ಪು ಮಾಡಿದೀನಿ ಅಂತ ಒಪ್ಕೊಂತೀನಿ ಅಷ್ಟೇ ಮ್ಯಾಮ್.